The length x of a rectangle is decreasing ಇದು at a rate of 5 centimeter per minute, not second, and the width y is increasing at a rate of 4 centimeter per minute. When x is 8 and y is 6, find the rates of change of the perimeter and the area of the rectangle. ಸರಿನಾ? ಸೊ ಇಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಹತ್ರ ಒಂದು ರೆಕ್ಟ್ಯಾಂಗಲ್ ಇದೆ. ಸೊ ಅದು ಇನ್ ಟೈಮ್ ಹೋಗ್ತಾ ಹೋಗ್ತಾ ಏನಾಗ್ತದೆ ಇಲ್ಲಿ ನೋಡಿ, ಇಲ್ಲಿ ಲೆಂತು ಕಮ್ಮಿ ಹಾಕೊಂಡು ಹೋಗ್ತಾ ಇದೆ, ವಿಡ್ತ್ ಹೆಚ್ಚಾಕೊಂಡು ಹೋಗ್ತಾ ಇದೆ. ಆಯಿತಾ? ಸೊ ಇದಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಥರ ಇರೋದು 1 ಸೆಕೆಂಡಲ್ಲಿ ಈ ರೀತಿಯಲ್ಲಿ ಬದಲಾಗುತ್ತೆ. ಸರಿನಾ? ಸೊ ಇಲ್ಲಿ ಏನೇನಾಗ್ತದೆ ಅಂತ ಹೇಳಿದ್ರೆ, ಇವಾಗ ಇದು ಲೆಂತು 20 ಅಂತ ತಿಳ್ಕೊಳ್ಳಿ. 1 ಸೆಕೆಂಡ್ ಆದಮೇಲೆ ಇದು 15 ಸೆಂಟಿಮೀಟರ್ ಆಗೋಗುತ್ತೆ. 1 ಮಿನಿಟ್ ಆದಮೇಲೆ, 1 ಸೆಕೆಂಡ್ ಅಲ್ಲ, 1 ಮಿನಿಟ್ ಆದಮೇಲೆ ವಿಡ್ತ್ ಇರೋದು, ವಿಡ್ತು ಇಲ್ಲಿ ಬರೀತೀನಿ, ವಿಡ್ತ್ ಇಫ್ ಇಟ್ ಈಸ್ 60 ಸೆಂಟಿಮೀಟರ್ ಆರ್ 40 ಅಂತ ತಗೊಳ್ಳೋಣ, 40 ಸೆಂಟಿಮೀಟರ್ ಈ ಥರ ಇತ್ತು ಅಂತ ಹೇಳಿದ್ರೆ ವಿಡ್ತು 44 ಸೆಂಟಿಮೀಟರ್ ಆಗಿಬಿಡುತ್ತೆ. ಆಯಿತಾ? ಇದೆಲ್ಲ 1 ನಿಮಿಷದಲ್ಲಿ ಬದಲಾಗ್ತಾಯಿದೆ, ವಿತಿನ್ 1 ಮಿನಿಟ್. ಸರಿನಾ? ಸೊ ಇಲ್ಲಿ ಡೈರೆಕ್ಟ್ ಆಗಿದೆ ವಿಡ್ತು ಮತ್ತು ಲೆಂತು, ಇಟ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಆರ್ ಏರಿಯಾ. ಸೊ ಇಲ್ಲಿ ಏನು ತಲೆ ಕೆಡ್ಸ್ಕೊಳಂಗಿಲ್ಲ. ಸೊ ದಿಸ್ ಇಸ್ ಅ ಸಿಂಪಲ್ ಸ್ಟ್ರೇಟ್ ಫಾರ್ವರ್ಡ್ ಪ್ರಶ್ನೆ. ಸರಿನಾ? ಸೊ ನಿಮ್ಮ ಉತ್ತರ ಈ ರೀತಿ ಶುರು ಮಾಡ್ಕೊಳ್ಳೋಣ. ವಿ ಹ್ಯಾವ್ ಬಿನ್ ಗಿವನ್ the rate at which the width is increasing is 4 centimeter per minute. ಮತ್ತೆ ನಿಮ್ಮ ಲೆಂತು ವಿತ್ ರೆಸ್ಪೆಕ್ಟ್ ಟು ಟೈಮ್ ಏನಾಗ್ತಾ ಇದೆ, 5 ಸೆಂಟಿಮೀಟರ್ ಪರ್ ಮಿನಿಟಲ್ಲಿ ಬದಲಾಗ್ತಾ ಇದೆ. ಆದರೆ ಸ್ಪೆಸಿಫಿಕ್ ಆಗಿ ಏನಾಗ್ತದೆ, ಇಲ್ಲಿ ಕಮ್ಮಿ ಆಗ್ತಾ ಇದೆ ಅಲ್ವಾ? ಸೊ ಇದು ಬರೆಯೋದು ಮುಖ್ಯ. ಸೊ ದಿಸ್ ಇಸ್ ರೆಡ್ಯೂಸಿಂಗ್. ಇದನ್ನು ಬರಲಿಲ್ಲ ಅಂಥೇಳಿ ತಪ್ಪಾಗುತ್ತೆ. ಸರಿನಾ? ಸೊ ಆ್ಯಸ್ ಇಟ್ ಇಸ್ ರೆಡ್ಯೂಸಿಂಗ್, ಹಾಗಾಗಿ ಇದು ನೆಗೆಟಿವ್. ಆಯಿತಾ? ನೆಕ್ಸ್ಟು ಡಿ ಪಿ ಬೈ ಡಿ ಟಿ ಏನು ಕೇಳ್ತಾರೆ ಇಲ್ಲಿ, 8 ಸೆಂಟಿಮೀಟ್ರು ಲೆಂತ್ ಇದ್ದು, ಪಿ ಸ್ಟ್ಯಾಂಡ್ಸ್ ಫಾರ್ ಪೆರಿಮೀಟ್ರ್, ಇದು 6 ಸೆಂಟಿಮೀಟ್ರ್ ಇದ್ದರೆ ಇದ್ದು ಇದೇನಾಗ್ತದೆ ಅಂತ ಹೇಳಿ ಪ್ರಶ್ನೆ. ಅದೇ ರೀತಿಯಲ್ಲಿ ನಾವು ಡಿ ಪಿ ಬೈ ಡಿ ಏನು ಕೂಡ ಕಂಡುಹಿಡಿಬೇಕು ಫಾರ್ ದ ಸೇಮ್ ವ್ಯಾಲ್ಯೂಸ್. ಗೊತ್ತಾಯ್ತಾ? ಇವಾಗ ವರ್ಕಿಂಗ್ ಶುರು ಮಾಡೋಣ. ಸೊ ನಮ್ಮ ಪೆರಿಮೀಟ್ರಿಂದ ಶುರು ಮಾಡ್ಕೊಳ್ಳೋಣ. ಸೊ ಪೆರಿಮೀಟರ್ of the rectangle which is given by P of L comma W ಅಂತ ಬರ್ಕೊಳ್ಳೋಣ. ಹಾಂ, ಏನು ಫಾರ್ಮುಲಾ, 2L ಪ್ಲಸ್ 2W ಅಂತ ಹೇಳಿ. ಇವಾಗ ವಿಲ್ ಡಿಫ್ರೆನ್ಷಿಯೇಟ್ P of L comma W. ಇಲ್ಲಿ ಲೆಂತ್ ಮತ್ತು ವಿಡ್ತ್ ಎರಡು ಮೇಲೂ ಡಿಪೆಂಡೆಂಟ್ ಆಗಿದೆ, ಹಾಗಾಗಿ ನಮ್ಮ ವೇರಿಯೇಬಲ್ ಇಲ್ಲಿ ಎರಡೂ ಬರ್ಕೊಬೇಕು ವಿತ್ ರೆಸ್ಪೆಕ್ಟ್ ಟು ಟೈಮ್. So we will get dp by dt is equal to 2 times of 1 into dl by dt plus 2 times of 1 into dw by dt. This is because of differentiation of length with respect to time will be equal to 1 into L to the power of 1 minus 1. ಹಾಗಾಗಿ ಇದನ್ನಾವತ್ತೆ 0 ಆಗುತ್ತೆ. ಸೊ L to the power of 0 is 1. ಸೊ 1 into 1 is 1. ಸೊ ಇದು ಗೊತ್ತಿರಬೇಕು. ನಾವು ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಎಕ್ಸು ಅದೆಲ್ಲ ನೋಡಲಿಲ್ಲ ಅಂತ ಹೇಳಿದ್ರೆ ನೀವು
ನೀವೇನೋ ನಿಮ್ಮ ಯೋಚನೆ ಇಲ್ಲ ಅಂತ ಹೇಳಿದ್ರೆ ಕಾನ್ಸೆಪ್ಟನ್ನ ಬದಲಾಯಿಸ್ಕೊಳಕ್ಕೆ ಹೋಗಬೇಡಿ. ಎಲ್ಲ ಅದೇ ಫಿನಾಮಿನಾ, ಎಲ್ಲ ಅದೇ ಫಾರ್ಮುಲಾಸು, ಎಲ್ಲ ಅದೇ ರೂಲು. ಆಯಿತಾ? ಇಲ್ಲಿ ಎಕ್ಸ್ ಬದಲಾಗಿ ಎಲ್ಲಿದೆ ಡಬ್ಲ್ಯೂ ಇದೆ ಅಷ್ಟೇ. ಆಯಿತಾ? ಆದರೆ ಲೆಂತ್ ಮತ್ತು ವಿಡ್ತು ಕೂಡ ಬದಲಾಗ್ತದೆ ಟೈಮ್ ಪ್ರಕಾರ. ಹಾಗಾಗಿ ವಿಲ್ ಹ್ಯಾವ್ ಟು ಪುಟ್ dl/dt ಆ್ಯಸ್ ವೆಲ್. ಸರಿನಾ? ಸೊ ಈ ರೀತಿಲಿ ನೀವು ಚೈನ್ ರೂಲು ಅಪ್ಲೈ ಮಾಡೋವಂಥ ಸ್ಥಿತಿಯಲ್ಲಿ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಇದೆಲ್ಲ ಗೊತ್ತಿರಬೇಕು. ಇವಾಗ ಪೆರಿಮೀಟರ್, ದ ರೇಟ್ ಆಫ್ ಚೇಂಜ್ ಆಫ್ ಪೆರಿಮೀಟರ್ ವೆನ್ ಲೆಂತ್ ಇಸ್ 8 ಆ್ಯಂಡ್ ವಿಡ್ತ್ ಇಸ್ 6 ವುಡ್ ಬಿ 2 times ಆಫ್ ಇದು -5 ಪ್ಲಸ್ 2 times ಆಫ್ ಇದು 4 ಅಲ್ವಾ? ಸೊ ಇದು ಕ್ಯಾಲ್ಕುಲೇಟ್ ಮಾಡಿದ್ರೆ ಏನು ಬರುತ್ತೆ ಇಲ್ಲಿ? -2 ಸೆಂಟಿಮೀಟರ್ ಪರ್ ಮಿನಿಟ್. ಇದನ್ನೇನು ಇಂಡಿಕೇಟ್ ಮಾಡುತ್ತೆ? ದ ಪೆರಿಮೀಟರ್ ಇಸ್ ಡಿಕ್ರೀಸಿಂಗ್ ಅಂತ ಹೇಳಿ. ಮತ್ತು ಮುಂದೆ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಗೊತ್ತಾಗಬೇಕು. ಸೊ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ is given by length into width. So differentiating the area with respect to time. So ನಮ್ಗೆ ಏನು ಬರುತ್ತೆ ಇಲ್ಲಿ? dA/dt which is ಇಲ್ಲೇನು ಉಪಯೋಗಿಸ್ಬೇಕು ನಾವು? ಚೈನ್ ರೂಲು ಅಲ್ವಾ? ಡಿಫ್ರೆನ್ಸಿಯೇಷನ್ ಆಫ್ ಲೆಂತ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಂಟು ವಿಡ್ತ್. ಚೈನ್ ರೂಲ್ ಅಲ್ಲ, ಪ್ರಾಡಕ್ಟ್ ರೂಲ್, ತಪ್ಪು ಹೇಳಿದೆ ನಾನು. ಲೆಂತ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ವಿಡ್ತ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಆಯಿತಾ? ಸೊ dA/dt ಫಾರ್ ಲೆಂತ್ is equal to 8 centimeter and width is equal to 6 centimeter is equal to ಇದು 6 ನಮ್ಮ ವಿಡ್ತ್ ಬಂದು ಅಲ್ಲ ಇದು 5, ಇದು 6, ಓಕೆ ಉಲ್ಟಾ ಬರಬೇಕು, -5 ಇಂಟು 6 ಪ್ಲಸ್ 8 ಇಂಟು 4 ಅಲ್ವಾ? ಸೊ ಕೊನೆಯದಾಗಿ ಕ್ಯಾಲ್ಕುಲೇಷನ್ನು -30 ಪ್ಲಸ್ 8 3s 8 4s that's equal to 2 centimeter square per minute. ಸೊ ಕನ್ಕ್ಲೂಷನ್ ಏನು ಹೇಳ್ಬೋದು? ನಮ್ಮ ಪೆರಿಮೀಟರು ಇಟ್ಸ್ ಡಿಕ್ರೀಸಿಂಗ್. ಪೆರಿಮೀಟರ್ ಎಸ್ ತುಂಬ ಮುಖ್ಯ. ಇದು ಡಿಕ್ರೀಸಿಂಗ್ ಅಂತ ಹೇಳಿ ಪದ ಬರಲಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಇಷ್ಟೆಲ್ಲ ಮಾಡಿ ಅರ್ಧ ಮಾರ್ಕ್ಸ್ ಕಳ್ಕೊತೀರಾ. at a rate of 2 centimeter per minute. ಸರಿನಾ? ಅದೇ the area is increasing at a rate of 2 centimeter square per minute. ಯೂನಿಟ್ ತಪ್ಪು ಬರೆದ್ರೆ ಗೋವಿಂದ, ಮಾರ್ಕ್ಸ್ ಕಟ್ ಮಾಡ್ತಾರೆ. ಎಲ್ಲ ಅಂಡರ್ಲೈನ್ ಮಾಡಿ ಏನು ಮುಖ್ಯನೋ. ಸೊ ಇದು ನಿಮ್ಮ ಉತ್ತರ. ಸರಿನಾ?